ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ಜೊತೆಗೆ ಈ ಸರಿ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯೂ ಸಹ ಹೌದು. ಬಟ್ ನಾನು ಬರೀ ಈಗ ಚುನಾವಣೆ ಪರ್ಪಸ್ಗೋಸ್ಕರ ಇವರಿಗೆ ಬೆಂಬಲ ಕೊಡ್ತಾ ಇಲ್ಲ. ನಾನು 2014ರಿಂದ ಸಹ ನಾನು ನಿರಂತರವಾಗಿ ಅತಿಥಿ ಉಪನ್ಯಾಸಕರ ಹೋರಾಟದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಮತ್ತೆ ಕೆಲವೊಂದು ಸಮಸ್ಯೆಗಳಿಗೂ ನಾನು ಸಾಥ್ ಕೊಟ್ಟು ಸಹ ಅವರಿಗೆ ಕೆಲವೊಂದು ವಿಷಯದಲ್ಲಿ ಸ್ವಲ್ಪ ಸ್ಯಾಲರಿ ಹೈಕ್ ಮಾಡೋ ವಿಷಯದಲ್ಲೂ ಸಹ ಹೋರಾಟ ಮಾಡಿದಾಗೂ ಸಹ ಅವ್ರಿಗೊಂದು ಫಲಕಾರಿಯಾಗಿದೆ. ಇದೊಂದೇ ಅಷ್ಟೇ ಅಲ್ಲ, ಯಾಕಂದರೆ ಅವ್ರಿಗೆ ಇದು ಬರೀ ಪ್ರತಿ ವರ್ಷವೂ ಪಾಪ ಇದೇ ಆಗಿದೆ. ಅವ್ರಿಗೆ ಏನೋ ಒಂದು ಸಮಸ್ಯೆ ಬರ್ತಾನೆ ಇದೆ. ಬಟ್ ಸರ್ಕಾರಗಳು ಏನು ಮಾಡಬೇಕಂದ್ರೆ ಇದಕ್ಕೆ ಕಾಯಂ ಭದ್ರತೆ ಮಾಡಬೇಕು, ಮತ್ತು ಅವ್ರಿಗೆ ಸೇವಾ ಭದ್ರತೆಯನ್ನು ಕಲಿಸ್ಕೊಡ್ಬೇಕು. ಇಂಪಾರ್ಟೆಂಟ್ ಅವ್ರಿಗೆ ಸೇವಾ ಭದ್ರತೆ ಕಲಿಸ್ಕೊಡ್ಬೇಕು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಒಂದು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸೇವಾಭ್ಯಾಸ ಸಂಘದ ವತಿಯಿಂದ ಏನು ಹಮ್ಮಿಕೊಂಡಿದ್ದಾರೆ ಆ ಹೋರಾಟಕ್ಕೆ ನಮ್ಮ JDU ಪಕ್ಷದ ರಾಜ್ಯಾಧ್ಯಕ್ಷರಾದ ಮಾಜಿ ಶಾಸಕರಾದ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮಗ ಆದಂಥ ಮಯೂಖ ಸರ್ ಅವರು ಬಹಳಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತಿಲ್ಲಿ ಬಂದು ಅವ್ರಿಗೆ ಬೆಂಬಲ ಘೋಷಣೆ ಮಾಡೋದ್ರ ಜೊತೆಗೆ ಮುಂದಿನ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸಬೇಕು. ಆಮೇಲೆ ಅವರಿಗೆ ಆದಷ್ಟು ಒಳ್ಳೆಯದನ್ನು ಮಾಡೋದ ರೀತಿಯಲ್ಲೇ ಸರ್ಕಾರಗಳು ನಿರ್ಣಯ ತಗೋಬೇಕು. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮಯೂಖ ಸರ್ ಅವರು ನಮ್ಮ ಹೊರಟಿಯವರ ಹತ್ರ ಮಾತಾಡಿದ್ದಾರೆ. ನಾಳೆ ಒಂದು 11 ಗಂಟೆಗೆ ಅವರ ಕಚೇರಿ ಚಾಲೆಂಜ್ಗಳಿದ ಸಮಸ್ಯೆಗಳು ಅನ್ನೋದಕ್ಕಿಂತ ಯಾವುದೇ ಥರದ ಸವಾಲುಗಳಿದಾವೆ ಅಂತಂದರೆ ಅವಕ್ಕೆ ಸ್ಪಂದಿಸಬೇಕಾದಂಥದ್ದು ನನ್ನ ಕರ್ತವ್ಯ. ಸಾರ್ ಬರೋಕ್ಕಿಂತ ಮುಂಚೆ ಮಾತಾಡಿದ್ದೀನಿ, ನಾನು ಹೇಳಿದ್ದೀನಿ, ಸಾರ್ ಬಗ್ಗೆ ಹೇಳಬೇಕಿಲ್ಲ. ಅವರು ಅದ್ಭುತವಾದಂತ ಪರಿಸರ ಪ್ರೇಮಿಗಳು, ಸಾಕಷ್ಟು ಈ ನಾಡಿನ ನೆಲ ಜಲ ಎಲ್ಲದಕ್ಕೂ ಹೋರಾಟ ಮಾಡಿ ನ್ಯಾಯ ಒದಗಿಸ್ತಕ್ಕಂಥವ್ರು. ನಮ್ಮ ಬದುಕನ್ನು 11,500 ಜನ ನಾವೇನು ಬೀದಿ ಬೀಳ್ತಾ ಇದೀವಲ್ಲ, ನಮ್ಮೆಲ್ಲ ನೋವು ನಲಿವುಗಳನ್ನ ಈಗಾಗಲೇ ಅವರು ಸಾರ್ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅರ್ಥೈಸ್ತಾರೆ ಇನ್ನು ಉಳಿದಂತೆ. ದಯವಿಟ್ಟು ಸಾರ್ ಅವ್ರನ್ನ ನಾವು ನಂಬಿಕೊಂಡಿದೀವಿ. ಅವ್ರು ಯಾವತ್ತು ಮತ್ತೆ ಶುದ್ಧ ಅಸ್ಥಿಗಳು, ತುಂಬಾ ಪ್ರಾಮಾಣಿಕರು. ಅಂತವ್ರನ್ನ ನಾವು ಈ ವೇದಿಕೆಗೆ ಬಂದು ಇವತ್ತು ಗುರುಪೂರ್ಣಿಮೆ ದಿನ ನಮ್ಮಂತ ಗುರುಗಳಿಗೆ ನಮ್ಮನ್ನ ನೆಲದಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಚೇರ್ ಹಾಕ್ಬೇಕಾಗಿತ್ತಂತ ಭಾವನೆ ಆಗಲ್ಲ. ಅದು ಬಹಳ ದೊಡ್ಡ ಭಾವನೆ. ಯಾಕಂದ್ರೆ ಗುರುಗಳನ್ನ ಗುರುಸ್ತಕ್ಕಂಥದ್ದು, ಅವರನ್ನ ಗೌರವಿಸ್ತಕ್ಕಂಥದ್ದು. ಅಂತ ಒಂದು ಮಹಾನ್ ನಾಯಕರು ನಮ್ಮ ವೇದಿಕೆಗೆ ಬಂದು ನಮ್ಮನ್ನೆಲ್ಲ ಈ ರೀತಿ ನಮಗೆ ಒಂದು ಆತ್ಮವಿಶ್ವಾಸ ತುಂಬಿ ನಿಮಗೊಂದು ಬದುಕು ಮತ್ತು ಭದ್ರತೆಯನ್ನು ಕಲ್ಪಿಸಿಕೊಡ್ತಾರೆ ಅಂತಂದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನನ್ನ ನಾವು ನಮ್ಮ ಸ್ವಂತದ ಈಗ ಏನೇ ಕೇಳೋದಿದ್ರು ಕೂಡ ಕೇಳೋಣ, ಆದರೆ ನಮ್ಮ ಮನಸ್ಥಿತಿ ಯಾವ ಮನಸ್ಥಿತಿಯಿಂದ ಕೇಳ್ತೀವಿ ಅನ್ನೋದು ಬಹಳ ಮುಖ್ಯ. ನಮ್ಮ ಹಕ್ಕುಗಳ ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೀವಿ ದೇಶದೊಳಗಡೆ, ಜೊತೆ ನಮ್ಮ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗಿದೆ. ಎಲ್ಲರೂ ಆ ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ಈಗ ಆ ಒಂದು ಮನಸ್ಥಿತಿಯಿಂದ ಈ ಸರ್ಕಾರಗಳು ಅಂತಂದ್ರೆ ಇವೇನು ಪರ್ಮನೆಂಟ್ ಆಗಿ ಇವೇ ಸರ್ಕಾರಗಳು ಬರ್ತಿರ್ತವೆ ಹೋಗ್ತಿರ್ತವೆ. ಆಮೇಲೆ ಈ ವ್ಯವಸ್ಥೆ ಅನ್ನೋದೇನಿದೆ, ನೀವು ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಇದೇ ದಿಕ್ಕಿನಲ್ಲೇ ಅದು ವ್ಯವಸ್ಥೆ ಅನ್ನೋದು ಒಂದು ರಭಸವಾಗಿ ಹರಿಯುವಂತ ಒಂದು ನದಿ ತರ ಹರಿತಾ ಇದೆ ವ್ಯವಸ್ಥೆ. ನೀವು ಯಾವ ಒಂದೇ ದಿನದ ಸರಿ ಈಗ ಮುಖ್ಯಮಂತ್ರಿಗಳಿಗೆ ಇದನ್ನ ವಿಷಯ ತಿಳಿಸೋಂಥದ್ದು. ಈಗ ನೀವೇನಾದ್ರೂ ಒಂದು ಇದನ್ನ ಮೆಮೊರಾಂಡಮ್ ಏನಾದರೂ ಮಾಡಿದ್ದೀರಾ, ಅದ್ರ ಒಂದು ಕಾಪಿ ಕೊಡಿ ನನಗೆ ಮುಖ್ಯಮಂತ್ರಿಗಳಿಗೆ. ಆಮೇಲೆ ಸುಧಾಕರ್ ಅವರು ನಿಮ್ಮ ಮಂತ್ರಿ ಅಂತ ಕಾಣಿಸುತ್ತೆ ಇವಾಗ. ಸುಧಾಕರ್ ಅವರಿಗೆ ಸಾಧ್ಯ ಆದ್ರೆ ಈಗಲೇ ಮಾತಾಡ್ತೀನಿ ನಾನು. ಅದೇ ನಿಮ್ಗೆ ಮೆಮೊರಾಂಡಮ್ ಕೊಡಿ, ಅದನ್ನ ಅಟ್ಲೀಸ್ಟ್ ಅದನ್ನ. ಬಟ್ ಒಂದೇನಂದ್ರೆ ನಾವು ಅಟ್ಲ ಕೆಳಗೆ ಕುಂತಿದ್ರೆ ಒಳ್ಳೇದಿತ್ತೇನೋ ಅಂತ ಅನ್ಸುತ್ತೆ. ಬೇಡ, ಅಟ್ಲೀಸ್ಟ್ ನೀವು ಹಂಗೆ ಕುಂತಿದ್ರು ಕೂಡ ಈ ನನಗೆ ಒಂದ್ಸರಿ ನಮ್ಮ ದೇಶದ್ದು ನಮ್ಮ ರಾಜ್ಯದ್ದು ಪರಿಸ್ಥಿತಿ ಎಲ್ಲಿಗೆ ಬಂದತ್ತಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯ್ತಲ್ಲ. ನೀವು ಡಬಲ್ ಡಿಗ್ರಿ ಓದೋರು ಹಿಂಗೆ, ಆಮೇಲೆ ಪ್ರೊಫೆಸರ್ಗಳು ಅದು ನಿಮಗೂ ಅಲ್ಲೇ ರೂಢಿ ಆಗೈತೇನ. ಅದು ಇದು ನಾವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದೆ. ನಾವು ಯಾವ ಸ್ಥಿತಿ ಒಳಗಿದ್ದೀವಿ, ನಮ್ಮ ರಾಜ್ಯದ ಸ್ಥಿತಿ ಏನಿದೆ, ನಮ್ಮ ದೇಶದ ಸ್ಥಿತಿ ಏನಿದೆ. ಮೆಂಬರ್ಶಿಪ್ ಅನ್ನ ಕೊಡಬೇಕು ಅಂದ್ರೆ ನಿಮ್ ಸಮಸ್ಯೆ ಬಗೆಹರಿಸೋದಿದ್ರೆ ಶಿಕ್ಷಕ ಸಂಘಕ್ಕೆ ಒತ್ತಿಗೆ ಕೊಡಿ. ನಾನು ಸಹ ಹೇಳ್ತೇನೆ, ನಾನು ಶಿಕ್ಷಕ ಸಂಘದ ಹಾಲಿ ಪ್ರತಿನಿಧಿ ಇದ್ದೇನೆ, ನೌಕರ ಸಂಘದ ಅಧ್ಯಕ್ಷ ಇದ್ದೇನೆ. ಆದ್ರೆ ನೌಕರ ಸಂಘದಲ್ಲಿ ಇವತ್ತು ನಮಗೆ ಬಂದು ಸುದೀರ್ಘವಾಗಿ ಬಂದು ಅವರು ನಮ್ಮನ್ನ ಒಂದು ಸಭಾಂಗಣದಲ್ಲಿ ಕೂರಿಸಿ ನಮಗೆ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಏನು 19ನೇ ತಾರೀಕು ಮೈಸೂರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಅಲ್ಲಿ ನಾವು ಸವಿಸ್ತರವಾಗಿ ಚರ್ಚೆ ಮಾಡಿ C&R ಸಮಸ್ಯೆ ಇರ್ಬೋದು, ಹೆಚ್ಚುವರಿ ಸಮಸ್ಯೆ ಇರ್ಬೋದು, CRP PRP ಸಮಸ್ಯೆ ಇರ್ಬೋದು, ತುಂಬಾ ಶಿಕ್ಷಕರ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ತೀನಿ ಅಂತ ಹೇಳಿ ಒಂದು ವಿಶ್ವಾಸವನ್ನ ಮಾಡಿದ್ದಾರೆ. ಅದೊಂದು ವಿಶ್ವಾಸವನ್ನ ಹೇಳೋದಕ್ಕೆ ಒಬ್ಬ ಪ್ರತಿನಿಧಿ ಇಲ್ಲ ರಾಜ್ಯದ. ಆದ್ರೆ ನೌಕರ ಸಂಘ ಸಹ ಕೂತ್ಕೊಂಡು ಒಟ್ಟಾಗಿ ಕೂತ್ಕೊಂಡು ಬಗೆಹರಿಸೋಣ ಅಂದ್ರೆ ಅವ್ರು ಬರ್ತಿಲ್ಲ. ಇವರ ಸ್ವಕಿತ್ತಾಳದಿಂದ